ಭಾರತ ಸಾರಿಗೆ ಕ್ಷೇತ್ರದಲ್ಲಿ ಐತಿಹಾಸಿಕ ಸಾಧನೆಯನ್ನ ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಮೊದಲ ಹಾಗೂ ಅತಿ ವೇಗದ ನಮೋ ಭಾರತ್ RRTS ರೈಲು ಸೇವೆಯನ್ನ ಉದ್ಘಾಟಿಸಿದ್ರು. ಜೊತೆಗೆ ಪೂರ್ಣಗೊಂಡ ದೆಹಲಿ ಮೀರಟ್ ಕಾರಿಡಾರ್ ಅನ್ನ ರಾಷ್ಟ್ರಕ್ಕೆ ಸಮರ್ಪಿಸಿದ್ರು. ಈ ಯೋಜನೆ ಉತ್ತರ ಭಾರತದ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗೆ ಹೊಸ ದಿಕ್ಕು ತೋರಿಸುವ ಮಹತ್ವದ ಹೆಜ್ಜೆಯಾಗಿ ಪರಿಗಣಿಸಿದೆ. ಈ ಯೋಜನೆಯ ಪ್ರಮುಖ ಅಂಶ ಏನಂದ್ರೆ ದೆಹಲಿ ಮತ್ತು ಮೀರಟ್ ನಗರಗಳ ನಡುವಿನ ವೇಗವಾದ ಸಂಪರ್ಕ. ಸಾಮಾನ್ಯವಾಗಿ ದೆಹಲಿಯಿಂದ ಮೀರಟ್ಗೆ ಪ್ರಯಾಣಿಸಲು 2 ರಿಂದ 3 ಗಂಟೆಗಳವರೆಗೆ ಸಮಯ ತೆಗೆದುಕೊಳ್ಳುತ್ತೆ. ಆದ್ರೆ RRTS ಸೇವೆ ಆರಂಭವಾದ ನಂತರ ಪ್ರಯಾಣದ ಸಮಯವು ಬಹಳಷ್ಟು ಕಡಿಮೆಯಾಗಿದೆ. ಇದು ದೈನಂದಿನ ಪ್ರಯಾಣಿಕರಿಗೆ, ಉದ್ಯೋಗಿಗಳಿಗೆ ಹಾಗೂ ವ್ಯಾಪಾರ ವಲಯಕ್ಕೆ ದೊಡ್ಡ ಅನುಕೂಲವಾಗಿದೆ. ಹಾಗಿದ್ರೆ ನಮೋ ಭಾರತ್ RRTS ಅಂದ್ರೆ ಏನು? RRTS ಅಂದ್ರೆ ರೀಜನಲ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್, ಒಂದು ಅತ್ಯಾಧುನಿಕ ವೇಗದ ರೈಲು ವ್ಯವಸ್ಥೆ. ಇದು ಮೆಟ್ರೋ ರೈಲಿಗಿಂತ ಹೆಚ್ಚು ವೇಗದಲ್ಲಿ ಸಂಚರಿಸುತ್ತೆ. ಗರಿಷ್ಠ 160 ಕಿಲೋಮೀಟರ್ ವೇಗದ ಸಾಮರ್ಥ್ಯ ಹೊಂದಿರುವ ಈ ರೈಲುಗಳು ಸರಾಸರಿ 100 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಲಿದೆ. ಆರಾಮದಾಯಕ ಆಸನ ವ್ಯವಸ್ಥೆ, ವೈಫೈ, ಭದ್ರತಾ ಸೌಲಭ್ಯಗಳು ಹಾಗೂ ಮಹಿಳೆಯರಿಗೆ ವಿಶೇಷ ವ್ಯವಸ್ಥೆಗಳನ್ನು ಒಳಗೊಂಡಿದೆ. ದೆಹಲಿ ಮೀರಟ್ ಕಾರಿಡಾರ್ ಸುಮಾರು 80 ಕಿಲೋಮೀಟರ್ ಉದ್ದವಿದ್ದು ಹಲವು ಪ್ರಮುಖ ನಿಲ್ದಾಣಗಳನ್ನು ಒಳಗೊಂಡಿದೆ. ಇದು ದೆಹಲಿಯ NCR ಪ್ರದೇಶದ ಸಾರಿಗೆ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡಲಿದೆ. ರಸ್ತೆ ಸಂಚಾರದ ಟ್ರಾಫಿಕ್ ಜಾಮ್ ಸಮಸ್ಯೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಜೊತೆಗೆ ಪರಿಸರ ಸ್ನೇಹಿ ಸಾರಿಗೆ ವ್ಯವಸ್ಥೆ ಇರೋದ್ರಿಂದ ಪರಿಸರಕ್ಕೆ ಯಾವುದೇ ತೊಂದರೆ ಇರೋದಿಲ್ಲ. ಪ್ರಧಾನಮಂತ್ರಿ ಮೋದಿ ತಮ್ಮ ಭಾಷಣದಲ್ಲಿ ಇದು ಕೇವಲ ಸಾರಿಗೆ ಯೋಜನೆಯಲ್ಲ, ಇದು ಅಭಿವೃದ್ಧಿಯ ದಾರಿ ಎಂದು ಹೇಳಿದ್ರು. ದೇಶದ ನಗರಾಭಿವೃದ್ಧಿ ಹಾಗೂ ಆಧುನಿಕ ಮೂಲಸೌಕರ್ಯ ನಿರ್ಮಾಣದತ್ತ ಸರ್ಕಾರದ ಬದ್ಧತೆಯನ್ನ ಅವರು ಉಲ್ಲೇಖಿಸಿದ್ರು. ಜನರ ಸಮಯ ಉಳಿಸುವುದು ಹಾಗೂ ಆರ್ಥಿಕ ಚಟುವಟಿಕೆಗಳಿಗೆ ವೇಗ ನೀಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶ ಅಂದ್ರು. ಈ ಯೋಜನೆಯನ್ನ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಸಾರಿಗೆ ನಿಗಮ ಅಂದ್ರೆ NCRTC ಕಾರ್ಯಗತಗೊಳಿಸಿದ್ದು ಅತ್ಯಾಧುನಿಕ ತಂತ್ರಜ್ಞಾನ, ಸುರಕ್ಷತಾ ಮಾನದಂಡಗಳು ಹಾಗೂ ಜಾಗತಿಕ ಮಟ್ಟದ ವಿನ್ಯಾಸವನ್ನು ಅನುಸರಿಸಿ ಈ ರೈಲು ವ್ಯವಸ್ಥೆ ರೂಪಿಸಲಾಗಿದೆ. ಇದು ಭಾರತದ ಮೊದಲ RRTC ಯೋಜನೆಯಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರಿಡಾರ್ಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆ ಇದೆ. ಈ ಸೇವೆ ಪ್ರಾರಂಭವಾದ ನಂತರ ದೆಹಲಿ ಮೀರಟ್ ನಡುವೆ ಉದ್ಯೋಗ, ಶಿಕ್ಷಣ ಮತ್ತು ವ್ಯಾಪಾರ ಚಟುವಟಿಕೆಗಳು ಇನ್ನಷ್ಟು ಚುರುಕಾಗುವ ನಿರೀಕ್ಷೆ ಇದೆ. ದಿನನಿತ್ಯ ಪ್ರಯಾಣಿಸುವ ಸಾವಿರಾರು ಜನರಿಗೆ ಇದು ಸಮಯ ಮತ್ತು ಹಣದ ಉಳಿತಾಯ ನೀಡಲಿದೆ. ಜೊತೆಗೆ NCR ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ಉತ್ತೇಜನ ಸಿಗಲಿದೆ. ಒಟ್ಟಾರೆಯಾಗಿ ನಮೋ ಭಾರತ್ RRTS ಸೇವೆ ಭಾರತದ ಸಾರಿಗೆ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಗೆ ನಾಂದಿ ಹಾಡಿದೆ. ವೇಗ, ಸುರಕ್ಷತೆ ಮತ್ತು ಸೌಲಭ್ಯಗಳ ಸಮನ್ವಯದಿಂದ ಈ ಯೋಜನೆ ದೇಶದ ಮೂಲಸೌಕರ್ಯ ಅಭಿವೃದ್ಧಿಗೆ ಹೊಸ ಮಾದರಿಯಾಗಿದೆ. ಮುಂದಿನ ವರ್ಷಗಳಲ್ಲಿ ಇಂತಹ ವೇಗದ ಸಾರಿಗೆ ವ್ಯವಸ್ಥೆಯನ್ನ ಇತರ ನಗರಗಳಲ್ಲಿಯೂ ಜಾರಿಯಾದ್ರೆ ಭಾರತದಲ್ಲಿ ನಗರ ಸಂಪರ್ಕ ಮತ್ತು ಆರ್ಥಿಕ ಬೆಳವಣಿಗೆಗೆ ಹೊಸ ಚೈತನ್ಯ ಸಿಗಲಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.